ಹೊಸಪೇಟೆಯ ಚಾಪಲ್ಗಡ್ಡ ಪ್ರದೇಶದಲ್ಲಿ ಮಹಿಳೆಯೊಬ್ಬಳನ್ನು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಅಕ್ರಮ ಸಂಬಂಧ ಹೊಂದಿದ ಮಹಿಳೆಯೊಬ್ಬಳನ್ನು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹೊಸಪೇಟೆಯ ಚಾಪಲ್ಗಡ್ಡ ಪ್ರದೇಶದಲ್ಲಿ ರಾತ್ರಿ 10:30ರಿಂದ ಬೆಳಗ್ಗೆ 6 ಗಂಟೆ ಒಳಗೆ ಮಂಗಳವಾರ ನಡೆದಿದೆ. ಕೊಲೆಯಾದ ಮಹಿಳೆಯ ಹೆಸರು ಉಮಾ, ವಯಸ್ಸು 35. ಈಕೆಯು ನಗರದ ರೈಲ್ವೆ ಕ್ಯಾಟರಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಎಂದು ತಿಳಿದು ಬಂದಿದೆ. 13 ವರ್ಷದ ಹಿಂದೆ ಆಂಧ್ರ ಪ್ರದೇಶದ ಮೂಲದ ರಾಮಾಂಜನಯ ಎಂಬುವನು ಮದುವೆಯಾಗಿದ್ದಳು. ಇದೇ 5-6 ವರ್ಷದ ಹಿಂದೆ ಗಂಡನಿಂದ ಬೇರ್ಪಟ್ಟು ಹೊಸಪೇಟೆಯ ತವರ ಮನೆಯಲ್ಲಿ ಸೇರಿದ್ದಳು. ಉಮಾಗೆ 3 ಗಂಡು ಮಕ್ಕಳು ಇದ್ದರು. ಹಿರಿಯ ಮಗ ಆಂಧ್ರ ಪ್ರದೇಶದಲ್ಲಿ ಪತಿಯೊಂದಿಗೆ ಇದ್ದನು. ಇನ್ನಿಬ್ಬರು ಮಕ್ಕಳು ಉಮಾ ಅವರೊಂದಿಗೆ ಇದ್ದರು. ಈ ನಡುವೆ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳು. ಆತನ ಹೆಸರು ಖಾಜಾ ಹುಸೇನ್, ತಂದೆ ಮೌಲಾ ಸಾಬ್. ಕೊಲೆಗೆ ಇವನೇ ಕಾರಣ ಎಂದು ಹೇಳಲಾಗುತ್ತಿದೆ. ಆಟೋ ಮೌಲಾ ಸಾಬನ ಮಗನಾದ ಖಾಜಾ ಹುಸೇನ್ ಎಂಬುವನು ಸುಮಾರು 4 ತಿಂಗಳ ಹಿಂದೆ ಉಮಾ ಜೊತೆ ಕೊಂಡನಾಯಕನಹಳ್ಳಿ ಹತ್ತಿರ ಇರುವ ಸಾಯಿಬಾಬಾ ಗುಡಿಯಲ್ಲಿ ಮದುವೆ ಮಾಡಿಕೊಂಡಿದ್ದನು. ಈಗ 2-3 ದಿನಗಳ ಹಿಂದೆ ಪದೇ ಪದೇ ನನಗೆ ಹಣ ನೀಡುವಂತೆ ಖಾಜಾ ಹುಸೇನ್ ಜಗಳ ಮಾಡುತ್ತಿದ್ದನು. ನೀನು ಹಣ ಕೊಡದಿದ್ದರೆ ನಿನ್ನ ಮಕ್ಕಳನ್ನು ಜೀವಂತ ಸಹಿತ ಉಳಿಸುವುದಿಲ್ಲ ಎಂದು, ಹಾಗೂ ನೀನು ಬೇರೆಯವರೊಂದಿಗೆ ಮಾತನಾಡಬಾರದೆಂದು ಧಮಕಿ ಹಾಕುತ್ತಿದ್ದನು. ದಿನಾಂಕ 5/1/2026ರಂದು ರಾತ್ರಿ 10:30 ಗಂಟೆಗೆ ಸುಮಾರಿಗೆ ಖಾಜಾ ಹುಸೇನ್ ಉಮಾ ಅವಳನ್ನು ಮನೆಯ ಎದುರುಗಡೆ ಇರುವ ಮನೆಯ ಮೇಲೆ ಕರೆಸಿಕೊಂಡು ಹಣದ ವಿಚಾರದಲ್ಲಿ ಜಗಳ ಮಾಡಿಕೊಂಡು ರಾತ್ರಿ 10:30ರಿಂದ ಬೆಳಗ್ಗೆ 6 ಗಂಟೆದ ಮಧ್ಯದ ಅವಧಿಯಲ್ಲಿ ಕುತ್ತಿಗೆಗೆ ಹರಿತವಾದ ಆಯುಧದಿಂದ ಕೊಯ್ದು ಕೊಲೆ ಮಾಡಿದ್ದಾನೆ ಎಂದು ಉಮಾ ಅವರ ಮನೆಯವರೊಂದಿಗೆ ಚರ್ಚಿಸಿ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ.